ಉಡುಪಿ ಜಿಲ್ಲೆಯ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಥೀಮ್ ಪಾರ್ಕ್ನಲ್ಲಿ ಪರಶುರಾಮನ ಪ್ರತಿಮೆ ಕಂಚಿನ ಬದಲಾಗಿ ಫೈಬರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಿತು. ನಾಪತ್ತೆಯಾಗಿದ್ದಂಥ ಪರಶುರಾಮನ ಅರ್ಧ ಮೂರ್ತಿ ಪತ್ತೆಯಾಗಿದೆಯಂತೆ. ಮೂರ್ತಿ ನಿರ್ಮಿಸಿದ್ದಂಥ ಬೆಂಗಳೂರಿನ ಕ್ರಿಶ್ ಆರ್ಟ್ ವರ್ಲ್ಡ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ನಾಪತ್ತೆಯಾದ ಮೂರ್ತಿಯನ್ನು ಪತ್ತೆ ಹಚ್ಚಿದ್ದಾರೆ ಕಾರ್ಕಳದ ಪೊಲೀಸರು. 10 ತಿಂಗಳ ಬಳಿಕ ಪತ್ತೆಯಾಗಿದೆ ಪರಶುರಾಮನ ಅರ್ಧ ಮೂರ್ತಿ. 10 ತಿಂಗಳ ಬಳಿಕ ಮೂರ್ತಿಯನ್ನು ವಶಪಡಿಸುವ ವೇಳೆ ಗುತ್ತಿಗೆದಾರ ಕೃಷ್ಣ ನಾಯ್ಕ್ ಹೈಡ್ರಾಮಾ ಮಾಡಿದ್ದಾನಂತೆ. ಮೂರ್ತಿ ವಶಪಡಿಸುವ ವೇಳೆ ಆತನ ಹೈಡ್ರಾಮಾ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಮೂರ್ತಿ ಕೊಡೋದಿಲ್ಲ ಅಂತ ಹೇಳಿ ಪೊಲೀಸರ ಎದುರೇ ಪಟ್ಟು ಹಿಡಿದಿದ್ದಂತೆ. ಕಂಚಿನ ಮೂರ್ತಿ ನಿರ್ಮಿಸುವುದಾಗಿ ಹೇಳಿ 1,25,00,000 ರೂಪಾಯಿ ಪಡೆದು ವಂಚಿಸಿದ್ದ. ಕಂಚಿನ ಮೂರ್ತಿ ಬದಲಾಗಿ ಫೈಬರ್ ಮೂರ್ತಿ ನಿರ್ಮಾಣ ಮಾಡಿದಂಥ ಆರೋಪ ಅವನ ಮೇಲಿದೆ. ಪರಶುರಾಮನ ನಕಲಿ ಮೂರ್ತಿಯನ್ನು ವಶಪಡಿಸಿಕೊಂಡು ಉಡುಪಿಗೆ ರವಾನೆ ಮಾಡಿದ್ದಾರೆ. ಇದು ಬೆಂಗಳೂರಿನ ಕ್ರಿಶ್ ಆರ್ಟ್ ವರ್ಲ್ಡ್. ಇಲ್ಲಿ ಅರ್ಧ ಮೂರ್ತಿ ಸಿಕ್ಕಿದೆ. ಪರಶುರಾಮನ ಅರ್ಧ ಮೂರ್ತಿಯನ್ನು ವಶಪಡಿಸಿಕೊಳ್ಳಲು ಹೋದಂಥ ಪೊಲೀಸರ ಮುಂದೆ ಕೃಷ್ಣ ನಾಯ್ಕ್ ಎಂಬ ಗುತ್ತಿಗೆದಾರ ಫುಲ್ ಹೈಡ್ರಾಮಾ ಮಾಡಿದಂತೆ. ಕೊಡೋದಿಲ್ಲ ಅಂತ. ಪೊಲೀಸರು ಬಿಡ್ತಾರಾ? ಆ ಅರ್ಧ ಮೂರ್ತಿಯನ್ನು ವಶಪಡಿಸಿಕೊಂಡು ಕಾರ್ಕಳಕ್ಕೆ ರವಾನೆ ಮಾಡಿದ್ದಾರೆ. ಮತ್ತು ದೌರ್ಜನ್ಯ ನನಗೆ ಯಾವುದೇ ಒಂದು ವಿತ್ ಡಾಕ್ಯುಮೆಂಟ್ಸ್ ಕೊಡದೇನೆ ನಾನು ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ತಗೊಂಡೋಗ್ತಾ ಇದ್ದಾರೆ. ಅದು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ನಮಗೆ ರಕ್ಷಣೆ ಕೊಡಬೇಕಾದವರು ಅವರು ಮುಂದಾಳತ್ವದಲ್ಲಿ ಉದಯ ಮುನಿಯಾಲ್ ಅವರನ್ನು ಕರ್ಕೊಬಂದು ಅವ್ರನ್ನ ಇಲ್ಲಿ ಬಿಟ್ಟು ಅವರೆಲ್ಲ ನನಗೆ ಧಮಕಿ ಹಾಕಿ ನಮಗೆ ರೋಪ್ ಹಾಕಿ ನಿನ್ನ ಮೇಲೆ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಎಲ್ಲ ವರ್ಕ್ಗಳನ್ನು ಮಹಾಜರ್ ಮಾಡಿ ಅಮಾನತ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಎಷ್ಟು ಸಾಮಾನ್ಯ ಜನ ಬಡ ಕಾಲ ಇದಾವನ ಹೊಟ್ಟೆ ಮೇಲೆ ಎಷ್ಟು ಕಾಲಿಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿ. ನಾನು ಕೋರ್ಟಲ್ಲಿ ಇದೆ ಸ್ನೇಹಿತರೆ ಇದು. ಆದರೂ ಇವತ್ತೆಲ್ಲ ಮಹಾಜರ್ ಮಾಡ್ತೀನಿ ಅಂತ ಬಂದು ನನ್ನ ಹತ್ರ ಕಾರ್ಕಳ ಸ್ಟೇಷನ್ 2 ದಿವಸ ಕೂರಿಸ್ಕೊಂಡು ಒಂದು CC ಕ್ಯಾಮೆರಾ ಏನಿಲ್ಲ ನನಗೆ ಮಾನಸಿಕ ಹಿಂಸೆ ಕೊಟ್ಟು ನನ್ನ ಹತ್ರ ಇಲ್ದಿರೋರೆಲ್ಲ ಬರ್ಸ್ಕೊಂಡು ಸ್ಟೇಷನ್ ಒಂದು ಎನ್ಕ್ವೈರಿ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿನ 2 ದಿವಸ ಎನ್ಕ್ವೈರಿ ಮಾಡಬೇಕು ಅಂದರೆ CC ಕ್ಯಾಮೆರಾ ಇಟ್ಕೊಂಡು ಎನ್ಕ್ವೈರಿ ಮಾಡಬೇಕು. ಇವ್ರು ಸ್ಟೇಷನಲ್ಲಿ ಯಾವುದೇ ಒಂದು ನನ್ನ ಕ್ಯಾಮೆರಾ ಇಲ್ಲದೇನೆ ನನ್ನ ಹತ್ರ ಇಲ್ಲ ಸಲ್ಲದನ್ನೆಲ್ಲ ಹೇಳಿಸಿ ಬರ್ಸಿ ನನಗೆ ಮಾನಸಿಕ ಹಿಂಸೆ ಕೊಟ್ಟು ಇವತ್ತು ಕಾರ್ಕಳದಿಂದ ಇಲ್ಲ ಬಂದು ಇದನ್ನೆಲ್ಲ ತಗೊಂಡೋಗ್ಲಿಕ್ಕೆ ಬಂದಿದ್ದಾರೆ. ಒಬ್ಬ ಸಾಮಾನ್ಯ ಬಡ ಕಲಾವಿದನ ಇಷ್ಟೊಂದು ಹಿಂಸೆ ಕೊಟ್ಟು ಇವ್ರು ಇದು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಇಲ್ಲಿ ಏನಾದ್ರು ರಕ್ಷಣೆ ಇದೆಯಾ? ದಯಮಾಡಿ ಆದಷ್ಟು ಈ ವಿಡಿಯೋವನ್ನ ಉದಯ ಮುನಿಯಾಲ್ ಇಲ್ಲಿ ಬಂದು ಹೋಗಿರ್ತಾನೆ ಕಾಂಗ್ರೆಸ್ ಅವನು ಮತ್ತೆ ಮುಸ್ಲಿಮರನ್ನು ಕರೆಸಿದ್ದಾರೆ ಈ ವಿಗ್ರಹಗಳನ್ನು ಎತ್ತಲಿಕ್ಕೆ. ಮುಸ್ಲಿಮರೆಲ್ಲ ಕರೆಸಿ ಇದನ್ನು ಮಾಡ್ತಾ ಇದ್ದಾರೆ. ನನಗೆ ಯಾವುದೇ ಒಂದು ವಾರೆಂಟ್ ಕೊಟ್ಟಿಲ್ಲ, ಒಂದು ಪ್ರೂಫ್ ಕೊಟ್ಟಿಲ್ಲ. ಒಂದೇ ಒಂದು ಪ್ರೂಫ್ ಕೊಡ್ದಪ್ಪರು ಇಲ್ಲಿಂದ ವರ್ಕ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ವರ್ಕನ್ನು. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಪ್ರೂಫ್ ಬೇಕಾದ್ರೆ ಅದನ್ನ ಸ್ಯಾಂಪಲ್ ಒಂದೊಂದು ಪೀಸ್ ಎತ್ಕೊಂಡೋಗಿ ಸ್ಯಾಂಪಲ್ ತಗೊಂಡೋಗಿ. ಅದನ್ನ ಕೇಳ್ತಾ ಇಲ್ಲ, ಅವ್ರಿಗೆ ಪೂರ್ತಿ ವರ್ಕ್ ಬೇಕಂತೆ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ಸಾಕಷ್ಟು ನೀವು ಜನ ಎಲ್ಲೆಲ್ಲಿ ಇದ್ದೀರಲ್ಲ ಅಷ್ಟು ಜನ ನೀವು ಶೇರ್ ಮಾಡಿ ನಮಗೆ ಪೊಲೀಸರು ರಕ್ಷಣೆ ಕೊಡಬೇಕಾದ್ರೆ ನಮ್ಮ ಸ್ಟೇಷನ್ ಇನ್ಸ್ಪೆಕ್ಟರ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನೀವು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕಮಿಷನರ್ ಆಫೀಸ್ ಮುಂದೆ ಹೋಗಿ ಧರಣಿ ಕೂತ್ಕೊಂಡು ನಾನು ಕಂಪ್ಲೇಂಟ್ ಮಾಡ್ತೀನಿ. ಇಲ್ಲಿ ಆಗ್ತಾ ಇರೋ ದೌರ್ಜನ್ಯ ನೀವು ನೋಡಿ, ಇಡೀ ಕರ್ನಾಟಕ ಮತ್ತು ದೌರ್ಜನ್ಯ. ನನಗೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಅತ್ಯಂತ ರಾಜ್ಯದ ಗಮನ ಸೆಳೆದಿರುವಂಥ ಸುದ್ದಿ ಇದು. ಪರಶುರಾಮನ ಮೂರ್ತಿಯನ್ನು ಕಂಚಿನ ಮೂಲಕ ಮಾಡ್ತೀವಿ ಅಂತ ಹೇಳಿ ಫೈಬರ್ನಲ್ಲಿ ಮಾಡಿ ಅತಿ ದೊಡ್ಡ ದೋಖ ಬಯಲಾಗಿತ್ತು. ಇದೀಗ ಗುತ್ತಿಗೆದಾರ ಹೇಳ್ತಾ ಇದ್ದಾನೆ ಸ್ಯಾಂಪಲ್ ತಗೊಂಡೋಗಿ ಅಂದರೆ ಇಡೀ ಮೂರ್ತಿಯನ್ನು ತಗೊಂಡು ಹೋಗಿದ್ದಾರೆ, ಬಡ ಕಲಾವಿದನ ಮೇಲೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಅಸಲಿಗೆ ನಡೆದಿದ್ದೇನು? ದಶರಥ್, ಈ ಪರಶುರಾಮ ಥೀಮ್ ಪಾರ್ಕ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇದು 2ನೇ ಒಂದು ವಿಕೆಟ್ ಪತನ ಅಂತ ಹೇಳ್ಬೋದು. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ತಾನೇ ನಿರ್ಮಿತಿ ಕೇಂದ್ರದ ಅಧಿಕಾರಿಯನ್ನ ತಡೆದಂಡ ಮಾಡಲಾಗಿತ್ತು. ಇದೀಗ ಈತನನ್ನ ನಿನ್ನೆ ವಶಕ್ಕೆ ಪಡೆಯಲಿಕ್ಕೆ ಹೋಗಲಾಗಿದೆ. ಹಾಗಾದ್ರೆ ಕಳೆದ ಬಾರಿ ಏನು TV5 ಇದರ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ ಕೆಲವೇ ದಿನಗಳ ಅಂದ್ರೆ 2-3 ದಿನಗಳ ಅಂತರದಲ್ಲೇ ಆ ಪರಶುರಾಮನ ಅರ್ಧ ಮೂರ್ತಿ ಅನ್ನುವಂಥದ್ದು ಏಕಾಏಕಿ ಅಲ್ಲಿಂದ ನಾಪತ್ತೆಯಾಗಿತ್ತು. ಅದಕ್ಕೆ ಸುತ್ತ ಟರ್ಪಲ್ ಕಟ್ಟಿದ್ರು. ಎಲ್ಲರಲ್ಲೂ ಕೂಡ ಕಾಡ್ತಾ ಇದ್ದಂತ ಒಂದು ಪ್ರಶ್ನೆ, ಅರ್ಧ ಮೂರ್ತಿ ಎಲ್ಲಿ ಹೋಯಿತು? ಅದು ಫೈಬರ್ ಇದ್ದೋ, ಕಂಚಿದ್ದೋ,
ಮತ್ತೊಂದು ಅದೆಲ್ಲವನ್ನ ಬಿಟ್ಟು ಕೂಡ ಇದನ್ನ ಯಾರು ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನಾತೀತವಾಗಿ ಕಾಡ್ತಾ ಇತ್ತು. ಸೊ ಸರಿಸುಮಾರು 10 ತಿಂಗಳುಗಳು ಕಳೆದಿದೆ. ಈಗ 10 ತಿಂಗಳುಗಳ ಬಳಿಕ ಆ ಅರ್ಧ ಮೂರ್ತಿ ಏನು ನಾಪತ್ತೆ ಆಗಿತ್ತು ಅದನ್ನ ಈಗ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ಕಳ ಪೊಲೀಸರು ನಿನ್ನೆ ಬೆಂಗಳೂರು ಪೊಲೀಸರ ಒಂದು ಸಹಾಯದೊಂದಿಗೆ ಅಲ್ಲಿಗೆ ದಾಳಿ ಮಾಡಿದ್ದಾರೆ. ಕೆಂಗೇರಿಯಲ್ಲಿರುವಂತಹ ಕ್ರಿಶ್ ಆರ್ಟ್ ವರ್ಲ್ಡ್ ಏನಿದೆ ಈತ ಆ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡುವಂತ ಒಂದು ಗುತ್ತಿಗೆಯನ್ನ ಪಡೆದುಕೊಂಡಿದ್ದ. ಈಗಾಗಲೇ ಆತನಿಗೆ ಸುಮಾರು 1,25,00,000 ಪೇಮೆಂಟ್ ಕೂಡ ಆಗಿತ್ತು. ಯಾಕಂದ್ರೆ ಆ ಮೂರ್ತಿಯ ಒಂದು ವೆಚ್ಚ ಸರಿಸುಮಾರು 2 ಕೋಟಿ, ಅದರ ಅರ್ಧಕ್ಕೂ ಜಾಸ್ತಿಯ ಹಣವನ್ನ ಆತ ಪಡೆದಿದ್ದ. ಆದ್ರೆ ಕಂಚಿನ ಮೂರ್ತಿ ಅಂತ ಹೇಳಿ ಅಲ್ಲಿ ಗ್ಲಾಸ್ ಫೈಬರ್ ಮೂರ್ತಿ ನಿರ್ಮಾಣವಾಗಿತ್ತು. ಈತನ ವಿರುದ್ಧ ಕೂಡ ಆರೋಪ ಕೇಳಿ ಬಂದಿತ್ತು. ಈತನ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು. ಈಗಾಗಲೇ ಈ ಒಂದು ಪ್ರಕರಣ ಏನಿದೆ ಇದು SITಗೂ ಕೂಡ ಹಸ್ತಾಂತರ ಆಗಿದೆ. ಈ ನಿಟ್ಟಿನಲ್ಲಿ ಆತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಆತನಿಂದ ಹೇಳಿಕೆಯನ್ನ ಪಡೆಯಲಾಗ್ತಾ ಇದೆ. ಯಾರು ಇದಕ್ಕೆ ಈ ತರ ಕುಮ್ಮಕ್ಕನ್ನ ನೀಡಿದ್ರು, ಯಾಕಂದ್ರೆ ಗುತ್ತಿಗೆಯನ್ನ ನೀಡುವಂತ ಸಂದರ್ಭದಲ್ಲೇ ಇದು ಕಂಚಿನ ಪ್ರತಿಮೆ ಅಂತ ನೀಡಲಾಗಿತ್ತು. ಆದರೆ ಇದು ಗ್ಲಾಸ್ ಫೈಬರ್ ಆಗಿ ಯಾಕೆ ಮಾರ್ಪಾಡಾಯಿತು, ಇದೆಲ್ಲವೂ ಕೂಡ ಈಗ ವಿಚಾರಣೆಯಿಂದ ಹೊರಬರಲಿಕ್ಕಿರುವಂತದ್ದು. ಈಗಾಗಲೇ ಕಾರ್ಕಳ ಪೊಲೀಸರು ಏನಿದ್ದಾರೆ ಅಲ್ಲಿಂದ ಒಂದು ಅರ್ಧ ಭಾಗ ಏನಿದೆ ಅದನ್ನ ವಶಕ್ಕೆ ಪಡೆದುಕೊಂಡು ಅದನ್ನ ಕಾರ್ಕಳಕ್ಕೆ ತರ್ತಾ ಇದ್ದಾರೆ. ಈತನನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಈ ಮಧ್ಯೆ ಈತ ಹೈಡ್ರಾಮವನ್ನ ಕೂಡ ಮಾಡಿದ್ದಾನೆ. ಅಲ್ಲೂ ಕೂಡ ತಾವು ಆ ವಿಡಿಯೋದಲ್ಲಿ ಗಮನಿಸ್ತಾ ಹೋಗ್ಬೋದು. ನನ್ನ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಹೋಗ್ಬೋದು, ನನ್ನ ವರ್ಕ್ ಅನ್ನ ತೆಗೆದುಕೊಂಡು ಹೋಗುವಂತ ಎಷ್ಟರ ಮಟ್ಟಿಗೆ ಸರಿ ಈ ರೀತಿಯೆಲ್ಲ ರಂಪಾಟವನ್ನ ಮಾಡುವಂತ ಕೆಲಸವನ್ನ ಕೂಡ ಆತ ಮಾಡಿದ್ದ. ಸದ್ಯ ಆತನ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅದು ಏನ್ ಆತ ಮಾಡಿದ್ದು ವೈರಲ್ ಆಗಿತ್ತು. ಆದ್ರೆ ಸದ್ಯ ಈಗ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನಷ್ಟು ಇದರಲ್ಲಿ ತಲೆದಂಡ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇದು ಏನು ಶಾಸಕ ಸುನಿಲ್ ಕುಮಾರ್ ವಿರುದ್ಧವೂ ಕೂಡ ಇದರ ಆರೋಪ ಕೇಳಿ ಬಂದಿತ್ತು. ಈಗ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.